ಫಸ್ಟ್ ಕಲಿಯುದ ಮಾಸ್ಟರ್ ಕಲಿಸಿದ ಮೊದಲು ಫಸ್ಟ್ ಕ್ಯಾಂಪ್ ಶ್ಲೋಕ ಎಲ್ಲ ಹೇಳ್ತಿದ್ಯಾ? ಅದು ಎಂತ ಕಲ್ತಿದ್ವಿ? ಯಾವ್ದು ವಿಷಯ ಇದು? ಎಕ್ಸ್ಪೀರಿಯನ್ಸ್ ಮಾಡೋದು ದಾದಾದಲ್ಲಿ ಬರುತ್ತೆ. ಹಾಂ ಮೂಜಿನ ಬೈದಾರೆ ಮೂಜಿನೊಟ್ಟು ನೀರಿಗೆ ಎಂಚಿನ ಎಕ್ಸ್ಪೀರಿಯನ್ಸ್ ಇದೆ ಮಾಡೋದು ಪನ್ಪರದ ಮತ್ತೆ ಏನು 4 ದಿನ ಮೂಜಿನ ಬೈದೆ ಮೂಜಿನೊಟ್ಟು ಎಂಕಿ ಏತು ಖುಷಿ ಆಗ್ತಂದ್ರೆ ದಾದ ಅಂತ ತೆರಿಯುಂಡೆ ಇದು ಮತ್ತೆ ಬಂದದ್ದು ಅದೇ ಇತ್ತ ಬಂಡ್ಲಿಗೆ ಮುರಣಿ ಪಂಡಾರ ರಜೆಗೆ ಗೊತ್ತದ ಫೋನ್ಸು ಯಾರು
ಹೆಸರು ವೆಂಕಿ ಪಲಿಮಾರ್ ಅಂತ, ಪೂರ್ತಿ ಹೆಸರು ವೆಂಕಟರಮಣ ಕಾಮತ್ ಅಂತ. ನಾನು ಇದೇ ಶಾಲೆಯಲ್ಲಿ ಕಲಾ ಶಿಕ್ಷಕನಾಗಿ ಸುಮಾರು 26 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ನಮ್ಮ ಹಳ್ಳಿಯ ಮಕ್ಕಳಿಗೆ ಏನಾದರೂ ಒಂದು ಸಮ್ಮರ್ ಕ್ಯಾಂಪ್ ಮಾಡಬೇಕಂತ ಸುಮಾರು ದಿನಗಳಿಂದ ಆಲೋಚನೆ ಇತ್ತು. ಸೊ ಅದು ನಮ್ಮ ಕಮಿಟಿಯವರ ಹತ್ರ, ಗಂಗಾಧರ್ ಶೆಟ್ಟಿ, ರಂಗನಾಥ್ ಶೆಟ್ಟರ ಹತ್ರ ಎಲ್ಲ ಹೇಳುವಾಗ ಮಾಡಿ, ನಿಮಗೆ ಎಂಥ ಸಹಕಾರ ಬೇಕು ನಾವೆಲ್ಲ ಕೊಡ್ತೇವೆ ಅಂತ ಹೇಳಿದರು. ಅದರಾಗೇ ಹಳೆ ವಿದ್ಯಾರ್ಥಿ ಸಂಘದ ನಿತಿನ್ ಶೆಟ್ಟರು ಮತ್ತು ಎಲ್ಲ ಗಿರಿಧರ ಕಾಮತ್ ಇರ್ಬೋದು, ಶ್ರೀಮಂತ ಕಾಮತ್ ಇರ್ಬೋದು, ಎಲ್ಲರೂ ಫುಲ್ ಬೆನ್ನಿಗೆ ಸಪೋರ್ಟಾಗಿ ನಿಂತರು. ಮತ್ತು ಮುಖ್ಯವಾಗಿ ನಾಗಭೂಷಣ್ ಸರ್, ಅದೇ ರೀತಿ ನಮ್ಮ ಶಾಲೆಯ ಕನ್ನಡ ಸರ್ ಮತ್ತು PT ಸರ್ ಮತ್ತು ಎಲ್ಲ ಟೀಚರ್ಸ್ನವರು ಸಪೋರ್ಟಿಗೆ ನಿಂತರು. ಸೊ ಸಣ್ಣ ಮಟ್ಟಲ್ಲಿ ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಸೊ ಇದು ದಿನ ಹೋದಷ್ಟು ಒಳ್ಳೊಳ್ಳೆ ದೊಡ್ಡ ರೀತಿಯಲ್ಲಿ ಆಗ್ತಾ ಉಂಟು. ಸೊ ಇದಕ್ಕೆ ಈ ಸಮ್ಮರ್ ಕ್ಯಾಂಪಲ್ಲಿ ನಾವು ಮುಖ್ಯವಾಗಿ ಮಕ್ಕಳಿಗೆ ಏನು ಕಲಿಸ್ತಾ ಇದ್ದೇವೆ ಅಂತ ಹೇಳಿದರೆ, ವೇಸ್ಟಲ್ಲಿ ಏನು ಮಾಡ್ಬೋದು. ಯಾಕಂದರೆ ಈಗ ಸುಮಾರು ವೇಸ್ಟು ಒಟ್ಟಾಗ್ತದೆ. ಸೊ ಆ ವೇಸ್ಟನ್ನು ಬೆಂಕಿಗಾಗಿ ಸುಡುವ ಬದಲು ಅದರಲ್ಲಿ ಏನಾದರೂ ಕಲಾಕೃತಿಯನ್ನು ರಚಿಸ್ಬೋದು ಅಂತ ಒಂದು ಕ್ರಿಯೇಟಿವ್ ಐಡಿಯಾವನ್ನು ನಾವು ಮಕ್ಕಳಿಗೆ ಹೇಳ್ತಾ ಇದ್ದೇವೆ. ಸೊ ಈ 5 ದಿನ ಶಿಬಿರದಲ್ಲಿ ಬಾಟ್ಲ್ ಪೇಂಟಿಂಗ್ ಅಥವಾ ಮಾಸ್ಕ್ ಬಾಕ್ಸಲ್ಲಿ ರಟ್ಟಲ್ಲಿ ಕಲರ್ ರಟ್ಟಲ್ಲಿ ನಾವು ಕಲರ್ ಕೊಡದೆ ಅದನ್ನೇ ಕಲರನ್ನಾಗಿ ಉಪಯೋಗಿಸಿ ಯಾವ ರೀತಿ ಮಾಸ್ಕನ್ನು ಮಾಡ್ಬೋದು, ಪೇಪರ್ ಮಾಸ್ಕ್, ಬಾಟ್ಲ್ ಪೇಂಟಿಂಗ್, ಬರ್ಡ್ಸ್, ಫಿಶ್, ಇವತ್ತು ಕ್ಲೇ ಮಾಡಲಿಂಗ್. ಸೊ ಉತ್ತಮ ರೀತಿ ರೆಸ್ಪಾನ್ಸ್ ಸಿಗ್ತಾ ಉಂಟು. ಮಕ್ಕಳು ಸಹ ಅಷ್ಟೇ 30ರಿಂದ 35, 40, ಇವತ್ತು 50ರ ತನಕ ಇದ್ದಾರೆ ಮಕ್ಕಳು. ಸೊ ಇವತ್ತು ಕೊನೆಯ ದಿನ. ಸೊ ಮಕ್ಕಳ ಕಲಾಕೃತಿಗಳನ್ನು ನಾವು ಒಂದು ರೂಮಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ಬಂದವರಿಗೆ ನೋಡಲಿಕ್ಕೆ. ಸೊ ಉತ್ತಮ ರೀತಿಯಲ್ಲಿ ನಡೀತಾ ಉಂಟು. ಇನ್ನು ಎಲ್ಲರೂ ಹಳೆ ವಿದ್ಯಾರ್ಥಿಗಳು ಧೈರ್ಯ ಕೊಟ್ಟಿದ್ದಾರೆ, ಇನ್ನು ಬರುವ ವರ್ಷ ಒಂದು 10 ದಿನಗಳ ಕ್ಯಾಂಪ್ ದೊಡ್ಡ ಮಟ್ಟದಲ್ಲಿ ಮಾಡುವಂಥ. ಸೊ ನಾವು ಫಸ್ಟಿಗೆ ಪಾನೀಯ ಮತ್ತು ಏನಾದರೂ ಬಿಸ್ಕಿಟ್ ಕೊಡುವ ಆಲೋಚನೆಯಲ್ಲಿದ್ದೆವು. ಸೊ ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಒಂದೊಂದು ದಿವಸ ಒಬ್ಬೊಬ್ಬರು ಮಕ್ಕಳಿಗೆ ಉಪಹಾರ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಗ್ತಾ ಉಂಟು. ಯಾಕಂದರೆ ಪೇಟೆ ಮಕ್ಕಳು ಅವರಿಗೆ ಅವಕಾಶ ಉಂಟು, ಹಣ ಕೊಟ್ಟು ಹೋಗ್ತಾರೆ. ಬಟ್ ನಾವು ಇದನ್ನು ಉಚಿತವಾಗಿ ಮಾಡಿದ್ದೇವೆ. ಅಂದರೆ ಹಳ್ಳಿ ಮಕ್ಕಳಿಗೆ ಪೇಟೆಗೆ ಹೋಗಿ ಕಲಿಯುವಂಥ ಅವಕಾಶ ಇರುವುದಿಲ್ಲ, ಅಥವಾ ಅವರ ಪೇರೆಂಟ್ಸ್ ಕರ್ಕೊಂಡು ಹೋಗಲಿಕ್ಕೆ ಸೊ ಅವರಿಗೆ ಅಷ್ಟು ತಾಳ್ಮೆ ಸಹ ಇರುವುದಿಲ್ಲ. ಸೊ ಹಾಗಾಗಿ ಈ ಒಂದು ಹಳ್ಳಿಯ ಶಾಲೆಯ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ, ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ಅಂತ ಒಂದು ತೃಪ್ತಿ ನನಗುಂಟು. ಥ್ಯಾಂಕ್ ಯು. ನಾನು ಸನ್ನಿಧಿ ನಾಯಕ್. ನಾನು ಶ್ರೀವ್ಯಾಸ ಮಹರ್ಷಿ ವಿದ್ಯಾಪೀಠ ಶಾಲೆಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ಶಿಬಿರದಲ್ಲಿ ತುಂಬ ಖುಷಿಯಾಗಿದ್ದೇನೆ. ನಾವು ಇಲ್ಲಿ ಧ್ಯಾನ ಮಾಡಲು ಕಲಿತ್ವಿ, ಅದರಿಂದ ನನ್ನ ಮನಃಶಕ್ತಿ ಗಟ್ಟಿಯಾಗಿದೆ. ಪ್ರಾಣಾಯಾಮ ಹಾಗೂ ಸುಂದರವಾದ ಶ್ಲೋಕಗಳನ್ನು ಕಲಿತಿದ್ದೇವೆ. ಹಾಗೂ ನಾನು ಓಮನ್ನು ಹೇಗೆ ಉಚ್ಚರಿಸಬೇಕೆಂದು ಕಲಿತಿದ್ದೇನೆ. ಮತ್ತು ಈ 5 ದಿನಗಳಲ್ಲಿ ನಾವು ಥರದ ಕಲಾ ಮಾಡಲು ಕಲಿತೇವೆ. ಮೊದಲ ದಿನ ನಾವು ಆರಿಗ್ಯಾಮಿ ಇಂದ ಮೀನು ಹಾಗೂ ಸುಂದರವಾದ ಪಕ್ಷಿಯನ್ನು ಮಾಡಲು ಕಲಿತ್ವಿ. ನನಗೆ ಇದು ಭಾರಿ ಖುಷಿಯಾಯಿತು. ಮತ್ತು 2ನೇ ದಿನ ನಾವು ಮುಖವಾಡ ಮಾಡಲು ಕಲಿತ್ವಿ. ನಾವು ನಮ್ಮ ಬಣ್ಣದ ಪೇಪರನ್ನು ತೆಗೆದು ನಾವೇ ನಮ್ಮ ಮುಖವಾಡಗಳನ್ನು ಚೆಂದ ಮಾಡಿ ಅಲಂಕಾರ ಮಾಡಲು ಕಲಿತಿದ್ದೇವೆ. ಮತ್ತು 3ನೇ ದಿನ ನಾವು ಕಸದಿಂದ ರಸ ಮಾಡಲು ಕಲಿತ್ವಿ. ಒಂದು ಗಾಜಿನ ಬಾಟಲ್ ತೆಗೆದು ಅದನ್ನು ಪೇಂಟ್ ಮಾಡಿ ಅಲಂಕಾರಿಕ ಒಂದು ವಸ್ತು ಮಾಡಲು ಕಲಿತಿದ್ದೇವೆ. ಹಾಗೆಯೇ 4ನೇ ದಿನ ನಾವು ತೆಂಗಿನ ಗರಿಟೆಯಿಂದ ಮುಖ ಮಾಡಲು ಕಲಿತಿದ್ದೇವೆ. ಹಾಗೂ ಮದುವೆ ಪತ್ರಿಕೆಗಳಿಂದ ಹೇಗೆ ನಾವು ಗ್ರೀಟಿಂಗ್ಸ್ ಕಾರ್ಡ್ ಮಾಡಬೇಕು ಹಾಗೆ ಕಲಿತಿದ್ದೇವೆ. ಹಾಗೂ ಇವತ್ತು 5ನೇ ದಿನ ನಾವು ಕ್ಲೇ ಮಾಡಲಿಂಗನ್ನು ಕಲಿತಿದ್ದೇವೆ. ನನಗಿದು ಶಿಬಿರ ತುಂಬ ಖುಷಿಯಾಯಿತು. ಇದನ್ನು ಆಯೋಜಿಸಿದವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲು ನಾನು ಇಷ್ಟ ಮಾಡುತ್ತೇನೆ. ಧನ್ಯವಾದಗಳು. ಧನ್ಯವಾದ. ನಾವು ಈ ಶಾಲೆಯ ಮಕ್ಕಳನ್ನು
ಒಂದು ಉತ್ತಮ ಮಕ್ಕಳನ್ನು ಈ ದೇಶದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಬೇಕಂತ ಹೇಳಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಮುಂದೆ ಇದು ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಎಲ್ಲ ಮಕ್ಕಳಿಗೆ ಶುಭ ಕೋರುತ್ತಾ ನನ್ನೆರಡು ಮಾತನ್ನು ಸರ್ಕಾರಿ ಶಾಲೆ ಈ ಸಲ 100ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಇಂಗ್ಲೀಷ್ ಮೀಡಿಯಂನ ಈಗಿನ ಇದರಿಂದ ನಮ್ಮ ಕನ್ನಡ ಶಾಲೆ ಸ್ವಲ್ಪ ಕೆಳಮಟ್ಟಕ್ಕೆ ಆ ವಿದ್ಯಾರ್ಥಿಗಳ ಸಂಖ್ಯೆ ಬಂದರೂ ಈ ಶಾಲೆ ಒಂದು 100 ವರ್ಷ ಇತಿಹಾಸದ ಶಾಲೆ. ಈ ಊರಿನ ಆಸುಪಾಸಿನ ಊರಿನವರಿಗೆ ಒಂದು ದೂರ ಹೋಗಿ ಹತ್ತಿರದಲ್ಲಿ ಕಲಿಬೇಕಂತ ಆ ಕಾಲದಲ್ಲಿ ಈ ಕೊಲೆಕಾಡಿ ಗುತ್ತಿನ ಪದ್ಮನಾಭ ಸರ್ವೋತ್ತಮ ಕಾಮತ್ರವರು ತಮ್ಮ ನಿಸ್ವಾರ್ಥವಾಗಿ ಒಂದು ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಅದಕ್ಕೀಗ 100 ವರ್ಷ ಪೂರೈಸ್ತಾ ಇದೆ. ಇನ್ನು ಈ ಶತಮಾನೋತ್ಸವದ ಸಂದರ್ಭದಲ್ಲಿಯೂ ಇನ್ನು ಮುಂದೆ ಒಂದು ಶತಮಾನದವರೆಗೆ ಈ ಶಾಲೆಯನ್ನು ನಾವು ಹಳೆ ವಿದ್ಯಾರ್ಥಿಗಳು ಮುಂದುವರಿಸಿಕೊಂಡು ಹೋಗಬೇಕು. ಕನ್ನಡ ಅಥವಾ ಯಾವುದೇ ಕಾಲಕ್ಕೆ ತಕ್ಕಂತೆ ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಒಟ್ಟಾರೆ ಕೊಲೆಕಾಡಿ ಶಾಲೆಯನ್ನು ಉಳಿಬೇಕಂತ ಪ್ರಯತ್ನ ಪಡ್ತಾ ಇದ್ದೇವೆ. ಎಲ್ಲ ಹಳೆ ವಿದ್ಯಾರ್ಥಿಗಳ ಸಹಕಾರ ಇದಕ್ಕೆ ಬೇಕು. ಹಾಗೆ ಈ ಶಾಲೆಯ ವಿದ್ಯಾಭ್ಯಾಸದ ಜೊತೆಗೆ ಹಲವು ಪಠ್ಯೇತರ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಅಧ್ಯಾಪಕರು ನಡೆಸ್ತಾ ಇದ್ದಾರೆ. ಅಧ್ಯಾಪಕರು ಕೇವಲ ಶಿಕ್ಷಕರಾಗಿ ಕೇವಲ ಒಂದು ಸಂಬಳಕ್ಕೆ ದುಡಿಯುವಂಥ ಶಿಕ್ಷಕರು ಇಲ್ಲಿ ಇಲ್ಲ. ನಮ್ಮ ಶಾಲೆ ಅಂದರೆ ಅದು ನಮ್ಮ ಮನೆ ಇದ್ದ ಹಾಗೆ ಅಂತ ತಿಳ್ಕೊಂಡು ಈ ಶಾಲೆಯನ್ನು ಮುನ್ನಡೆಸ್ತಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಬೇಸಿಗೆ ಶಿಬಿರ ನಡೀತಾ ಉಂಟು. ಈ ಬೇಸಿಗೆ ಶಿಬಿರಕ್ಕೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ.